ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರಾಮಾಗಿ ಸೇಫ್ ಆಗಿದ್ರೆ ಅಂತ ಭಾವಿಸ್ತೀನಿ. ನಾನು ಕೂಡ ಆರಾಮಾಗಿ ಸೇಫ್ ಆಗಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಮಂಡೇ. ಬೆಳಿಗ್ಗೆ ಎದ್ದು ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಆಚೆನೂ ಕೂಡ ಕಸ ಗುಡಿಸಿ ಎಲ್ಲ ಮಾಡಿದ್ದೀನಿ. ರಂಗೋಲಿ ಬಿಡಬೇಕು. ಇವಾಗ ಕಿಚನ್ನಿಗೆ ಬಂದೆ. ಸ್ವಲ್ಪ ಇವಾಗ ಫ್ರೆಶ್ ಅಪ್ ಆಗಿ ಸ್ವಲ್ಪ ಏನಾದರೂ ಕುಡಿಯೋಣ ಅಂತಂದ್ಬಿಟ್ಟು ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಏನಾದರೂ ಟಿಫನ್ ಮಾಡಬೇಕು. ಸೊ ಇದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ನಾನು ನಿನ್ನೆ ಏನೇನೆಲ್ಲ ಮಾಡಿದೆ ಅನ್ನೋದನ್ನು ಒಂದು ಚಿಕ್ಕದಾಗಿ ಗ್ಲಿಮ್ಸ್ನ ಹಾಕ್ತೀನಿ, ನೋಡಿಕೊಂಡು ಬನ್ನಿ. ಇದು ಅಕ್ಷಯ ತೃತೀಯ ಹಬ್ಬ ಏನಿದೆ ಆವತ್ತಿನ ದಿವಸದ ಬ್ಲಾಗ್ ಆಗಿರುತ್ತೆ. ಸಿಕ್ಕಾಪಟ್ಟೆ ರಶ್ ಇದ್ದರು. ಯಪ್ಪ, ಎಷ್ಟು ಚಿನ್ನ ಜಾಸ್ತಿ ಆದ್ರೂ ಬೆಲೆ ಚಿನ್ನದ ಅಂಗಡಿಯಲ್ಲಿ ಮಾತ್ರ ಚಿನ್ನ ತಗೊಳ್ಳೋರು ಇದ್ದೇ ಇರ್ತಾರೆ. ಆ್ಯಕ್ಚುಲಾಗಿ ನಾವು ಅಕ್ಷಯ ತೃತೀಯ ದಿವಸ ಬೆಳ್ಳಿ ಅಥವಾ ಚಿನ್ನ ಏನಾದರೂ ತೊಗೋಬೇಕು ಅಂತ ಅಂತೀವಿ. ಬಟ್ ರಿಯಲ್ಲಾಗಿ ಆವತ್ತಿನ ದಿವಸ ಯಾರಿಗಾದರೂ ಸ್ವಲ್ಪ ಏನಾದರೂ ಊಟನ ಏನಾದರೂ ದಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ನನಗೆ ಯಾರೋ ಹೇಳಿದ್ರು. ಸೊ ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸೊ ನಾವು ಚಿನ್ನ ತೊಗೊಳ್ಳೋಣ ಅಂತ ನೋಡಿದ್ವಿ. ಆಮೇಲೆ ಯಾಕೋ ಬೇಡ, ಸ್ವಲ್ಪ ಬಜೆಟ್ ಜಾಸ್ತಿ ಆಯಿತು ಅಂದ್ಬಿಟ್ಟು ಹೋಗಿದ್ನಲ್ಲ ಅಂದ್ಬಿಟ್ಟು ಇನ್ನು ಸಿಲ್ವರ್ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಅವತ್ತು ತೊಗೊಂಡು ಬಂದಾಯಿತು. ಮತ್ತು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಒಂದು ಡ್ರಿಂಕ್ನ ಕುಡಿದ್ಬಿಟ್ಟು ಅದಾದಮೇಲೆ ಟಿಫನ್ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಇಲ್ಲಿ ಸಿಂಪಲ್ ಮಸಾಲಾಗೆ ಸ್ವಲ್ಪ ತೆಂಗಿನಕಾಯಿ, ಒಂದೆರಡು ಹಸಿಮೆಣ್ಸಿನ್ಕಾಯಿ, ಒಂದೆರಡು ಎಸ್ಲು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಂದು ಪ್ಯಾನ್ಗೆ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಪಲಾವ್ ಸ್ಪೈಸಸ್ಸು, ಈರುಳ್ಳಿ ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್, ಆನಿಯನ್ ಇದಿಷ್ಟನ್ನು ಹಾಕಿ ಸ್ವಲ್ಪ ಅರಿಶಿನ, ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು 1-2 ನಿಮಿಷ. ಅದಾದ ನಂತರ ಏನು ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕಿ ಸೇಮ್ ಅದನ್ನು ಕೂಡ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದರ ಹಸಿ ಏನಿದೆ, ವಾಸನೆ ಏನಿದೆ ಅದು ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಆವಾಗ ಒಂಥರ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂಥರ ಹಸಿ ಸ್ಮೆಲ್ ಬಂದುಬಿಡುತ್ತೆ. ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು. ಖಾರಕ್ಕೆ ಎಷ್ಟು ಬೇಕಷ್ಟು ಖಾರದ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನೀವು ಸ್ವಲ್ಪ ಮಸಾಲ ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ನಮ್ಮ ಮನೆಯಲ್ಲಿ ಸ್ವಲ್ಪ ಖಾರ ಆಗಿಬಿಟ್ಟಿತ್ತು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಇದಿಷ್ಟು ಹಾಕ್ಕೊಳ್ಳೋದು ಅಷ್ಟೇ. ಮತ್ತು ಇಲ್ಲಿ ನಾನು 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕಿದ್ದೀನಿ. ನಿಮ್ಗೆ ನೋಡಿಕೊಂಡು ಎಷ್ಟು ಲೋಟ ಬೇಕೋ ಅಷ್ಟು ಹಾಕ್ಕೊಬೋದು. ನಿಜವಾಗ್ಲೂ ಈ ಥರ ಮಾಡಿಕೊಂಡ್ರೆ ಲಂಚ್ ಬಾಕ್ಸ್ಗಾಗಿರಲಿ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗಾಗಿರಲಿ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಪಟ್ಟಂತ ಮಾಡ್ಕೊಬೋದು. ಅದು ಇದು ಮಾಡೋದಕ್ಕಿಂತ ಇದು ನಾನು ಸ್ವಲ್ಪ ಪಲಾವಲ್ಲಿ ಸ್ವಲ್ಪ ಜಲ್ದಿ ಮಾಡ್ಕೊಂಬಿಡ್ತೀನಿ. ಇಲ್ಲಿ ನಾನು ರಾಗಿ ಸರಿ ಮತ್ತು ಕಾಳುಗಳ ಸರಿನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ನಾನು ಆಲ್ರೆಡಿ 2 ರೆಸಿಪಿನ ಹಾಕಿದ್ದೀನಿ. ಒಂದ್ಸಲ ನೀವು ಹೋಗ್ಬಿಟ್ಟು ನೋಡಿ. ತುಂಬ ಅಂದರೆ ತುಂಬಾ ಒಳ್ಳೆಯದು. ಇದು 2 ಸರಿ ತುಂಬ ಅಂದರೆ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಒಂದ್ಸಲ ನೀವು ಅದನ್ನ ಮಾಡ್ಕೊಂಡು ನಿಮ್ಮ ಮಕ್ಳಿಗೆ ಕೊಡಿ. ಇವತ್ತು ಓಪನ್ ಆಗಿ ಬೇಯಿಸಿದ್ದೆ, ಯಾಕೋ ಕುಕ್ಕರ್ ಕೂಗ್ತಾ ಇರಲಿಲ್ಲ. ಇವಾಗ ಎಲ್ಲ ಕೆಲಸ ಮುಗಿದಿದೆ. ಇನ್ನೇನಂದರೆ ಪೂಜೆ ಮಾಡೋದೊಂದು ಬ್ಯಾಲೆನ್ಸ್ ಇದೆ ಅಷ್ಟೇ. ಫುಲ್ ಕಿಚನ್ ಕೆಲಸ ಎಲ್ಲ ಮುಗಿದಿದೆ. ಮಧ್ಯಾಹ್ನಕ್ಕೆ ಮಾತ್ರ ಅನ್ನ ಮಾಡಬೇಕು. ಸಾಂಬಾರಿದೆ, ನೆನ್ನೆ ಮಧ್ಯಾಹ್ನ ಮಾಡಿದ ನುಗ್ಗೆಕಾಯಿ ಸಾಂಬಾರಿದೆ. ಸೊ ಅನ್ನ ಮಾಡ್ಕೊಬೇಕಷ್ಟೇ, ಇಲ್ಲ ಮುದ್ದೆ ಏನಾದರೂ ಮಾಡ್ಕೊಬೇಕು. ಇವಾಗ ಬೆಳಗ್ಗೆ ಏನು ಮಾಡಿದ್ದೀನಿ ಅಂತಂದರೆ ರಾಗಿ ಸರಿ ಮಾಡಬೇಕಿತ್ತು. ಮತ್ತು ಕಾಳುಗಳು ಯಾವ ಸರಿನೂ ಏನಿಲ್ಲ, ಖಾಲಿ ಆಗಿಬಿಟ್ಟಿತ್ತು. ಈ ಸರಿ ಏನಾದರೂ 1 ಟೈಮು ಮಾಡೋಕ್ಕಾಗಿಲ್ಲ ಅಂತಂದರೆ 1 ಟೈಮ್ ನಾನು ಯಾವುದಾದ್ರೂ ಸರಿನ ಕೊಡ್ತೀನಿ. ಇಲ್ಲಾಂದರೆ 2 ಟೈಮ್ ಆದರೆ 2 ಟೈಮ್ ಕೊಡ್ತೀನಿ. ಯಾವುದೂ ಸರಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಏನು ಮಾಡೋದು ಅನ್ನೋದೇ ಒಂದು ತಲೆನೋವು. ದಿನ 3 ಟೈಮು ಫುಡ್ ಕೊಡೋದ್ರಿಂದ 3 ಟೈಮ್ ಏನು ಮಾಡೋದು ಅನ್ನೋದು ಒಂದು ಇದ್ರ ಥರ ಇತ್ತು. ಸೊ ಅದಕ್ಕೋಸ್ಕರ ಇವಾಗ 2 ರೀತಿ ಸರಿನ ಮಾಡ್ಕೊತಾ ಇದ್ದೀನಿ. ಒಂದು ಕಾಳುಗಳ ಸರಿ ಮತ್ತು ಇನ್ನೊಂದು ರಾಗಿ ಸರಿನ ಮಾಡ್ತಾಯಿದ್ದೀನಿ. ಕಾಳುಗಳ ಸರಿನ 1 ಅವರ್ ನೆನೆಸ್ತಾ ಇದ್ದೀನಿ. ಯಾಕಂತಂದರೆ ಅದರಲ್ಲಿ ಗ್ಯಾಸ್ ಇರುತ್ತೆ. ಸೊ ಅದರಿಂದ ಸ್ವಲ್ಪ ಹೊತ್ತು ಒಂದು 1 ಅವರ್ ನೆನೆದ್ರೆ ಅಷ್ಟಾಗಿ ಅದರಲ್ಲಿ ಗ್ಯಾಸ್ ಫಾರ್ಮ್ ಆಗೋದಿಲ್ಲ. ಸೊ ಮಕ್ಕಳಿಗೆ ಬೇಗ ಡೈಜೆಷನ್ ಆಗುತ್ತೆ. ಸೊ ಬೇರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಅದರಿಂದ ಅದನ್ನ 1 ಅವರ್ ನೆನೆಸಿದ್ದೀನಿ. ಇದನ್ನು ಆಲ್ರೆಡಿ ನಾನು ರಾಗಿನ ನೆನೆಸಿ 1 ಡೇ ಫುಲ್ 1.5 ಡೇ ನೆನೆಸಿ ನಾನು ಬಿಸಿಲಲ್ಲಿ ಒಣಗಿಸ್ತಾ ಇದ್ದೀನಿ. ಮನೆ ಒಳಗಡೆನೆ ಅಥವಾ ಸ್ವಲ್ಪ ಬಿಸಿಲಲ್ಲಿ ಏನಾದರೂ ಒಣಗಿಸ್ಕೊಬೋದು. ಇವಾಗ ಅದಕ್ಕೆ ಕಾಳುಗಳನ್ನು ಕೂಡ ನೀಟಾಗೆಲ್ಲ ವಾಶ್ ಮಾಡಿ ಒಂದು 3-4 ಸಲ ವಾಶ್ ಮಾಡಿ ಅದನ್ನು ಕೂಡ ಸೋರ್ ಹಾಕಿದ್ದೀನಿ. ಸೊ ಅದನ್ನು ಇವಾಗ
ಮನೆ ಒಳಗಡೆನೆ ಎರಡನ್ನೂ ಒಣಗಿಸ್ಬೇಕು. ಅದಾದ ನಂತರ ರೋಸ್ಟ್ ಮಾಡಬೇಕು. ಅದಕ್ಕೆ ಇನ್ನೂ ಇಂಗ್ರೀಡಿಯೆಂಟ್ಸ್ಗಳು ಆ್ಯಡ್ ಮಾಡೋದಿದೆ. ನಾನು ಆಲ್ರೆಡಿ ಇದನ್ನ ಒಂದು ವಿಡಿಯೋನ ಮಾಡಿ ಹಾಕಿದ್ದೀನಿ. ನಿಮ್ಗೆ ಏನಾದರೂ ಬೇಕು ಅಂತಂದರೆ ಡೆಫಿನೆಟ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ತುಂಬಾ ಒಳ್ಳೆಯದು ಮಕ್ಕಳಿಗೆ. ಬೋನ್ ವೆಯ್ಟ್ ಮತ್ತು ತೂಕನೂ ಕೂಡ ಚೆನ್ನಾಗಿ ಬರುತ್ತೆ. ಸೊ ಅದರಿಂದ ನಾನು ರೆಗ್ಯುಲರ್ ಆಗಿ ಈ 2 ಸರಿನ ನಾನು ಅವಾಗಿಂದ ಡೇ 1 ನಾನು ಯಾವಾಗಿಂದ ಸ್ಟಾರ್ಟ್ ಮಾಡಿದೆ, ಸೊ ಅವಾಗಿಂದ ನಾನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದರಿಂದ ಇನ್ನು ನಾಳೆ ಹೋಗಿ ಅದನ್ನ ಚೆನ್ನಾಗಿ ಮಿಲ್ ಮಾಡಿಸ್ಕೊಂಡು ಬರಬೇಕು. ಅದೆಲ್ಲ ಒಣಗಬೇಕು, ಮನೆ ಒಳಗಡೆನೆ ಒಣಗಬೇಕು. ಆಚೆ ಒಣಗಿಸಿದ್ರೆ ಏನಾಗುತ್ತೆ ಅಂತಂದರೆ ಡಸ್ಟ್ ಆಗುತ್ತೆ, ಮತ್ತು ಆಚೆ ಒಣಗಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಅದರಿಂದ ಅಷ್ಟು ಬಿಸಿಲು ಬೀಳೋ ಅವಶ್ಯಕತೆ ಇಲ್ಲ. ಸೊ ಅದರಿಂದ ಮನೇಲೇನೆ ಒಣಗಿಸಿದ್ರೆ ಸಾಕು. ಇವಾಗ ಸಮ್ಮರ್ ಇರೋದ್ರಿಂದ ಮನೇಲೇನೆ ಬೇಗನೆ ಒಣಗೋಗುತ್ತೆ. ಟಿಫನ್ ಮಾಡಬೇಕು. ಇವತ್ತು ಯಾಕೋ ವಿಜಿಲ್ ಕೂಗ್ತಾನೆ ಇರಲಿಲ್ಲ, ಗಾಳಿ ಹೋಗ್ತಾ ಇತ್ತು. ಒಂದೊಂದ್ಸಲಿ ಈ ಥರ ಆಗ್ಬಿಡುತ್ತೆ. ಸೊ ಅದರಿಂದ ಹಂಗೇನೆ ಓಪನ್ ಅಲ್ಲಿ ಬೇಯಿಸಿ ಇದು ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಓಪನ್ ಅಲ್ಲಿ ಬೇಯಿಸಿರೋದು, ಯಾಕಂದ್ರೆ ನಾನು ಅಷ್ಟೊಂದು ಓಪನ್ ಅಲ್ಲಿ ಬೇಯಿಸೋದಿಲ್ಲ. ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಟಿಫನ್ ಇನ್ನೂ ತಿಂದಿಲ್ಲ, ತಿನ್ಬೇಕು. ಪೂಜೆ ಮಾಡಿಲ್ಲ, ಇನ್ನೂ ಸ್ವಲ್ಪ ಲೇಟ್ ಆಗ್ತದೆ. ನಮ್ಮ ಮನೆಯವರು ಆಚೆ ಹೋದ್ರು, ಅವರು ಬಂದಿಲ್ಲ ತಿನ್ನಕ್ಕೆ. ಹೂವು ಮತ್ತೆ ಅದು ಇದೇನೋ ತಗೊಂಡ್ಬರ್ತೀನಿ ಅಂತ ಹೋದ್ರು, ಇನ್ನೂ ಬಂದಿಲ್ಲ. ಸೊ ಇವಾಗ ನಾನು ಸ್ವಲ್ಪ ಟಿಫನ್ ತಿಂತೀನಿ. ಕೌಶಿಕಿನೂ ಮಲಗಿದ್ದಾನೆ, ಅದರಿಂದ ನನಗೆ ಎಲ್ಲ ಕೆಲಸ ಆಯ್ತು ಇವತ್ತು. ಇನ್ನು ರಂಗೋಲಿ ಒಂದು ಬಿಡ್ಬೇಕಷ್ಟೇ, ಅದನ್ನ ಪೂಜೆ ಟೈಮಲ್ಲಿ ನಾನು ಬಿಟ್ಕೊತೀನಿ. ಸಪೋಸ್ ಅವನಾದ್ರು ಏನಾದ್ರು ಎದ್ದ ಮೇಲೆ ನಾನು ಸ್ನಾನ ಮಾಡೋಕೆ ಹೋಗ್ಬೇಕು. ಇನ್ನು ಅವನು ಇಟ್ಕೊಂಡು ಸ್ನಾನ ಮಾಡೋಕ್ಕಾಗಲ್ಲ, ಯಾಕಂದ್ರೆ ನಾನು ಸ್ನಾನಕ್ಕೆ ಹೋದ್ರೆ ಅವ್ನು ಎದ್ಬಿಟ್ರೆ ಮತ್ತೆ ಆಮೇಲೆ ಇದಾಗುತ್ತೆ. ಸೊ ಅದರಿಂದ ಅವನ ಎದ್ಮೇಲೆ ಅವನನ್ನ ರಾಧಾ ಆಂಟಿ ಮನೆಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿಕೊಂಡು ಪಟ್ ಅಂತ ಪೂಜೆ ಮಾಡ್ಬಿಡೋದು ಅಷ್ಟೇನೆ, ಬೇರೆ ಇನ್ನೇನು ಕೆಲಸ ಇಲ್ಲ. ಇವತ್ತು ಫುಲ್ ಎಲ್ಲ ಮನೆ ಕೆಲಸ ಎಲ್ಲ ಮುಗ್ದೋಗಿದೆ. ಬೆಳಗ್ಗೆ ಬೇಗ ಅಂತೀನಿ, ಒಂದು 6:40 ಆ ಥರ ಎದ್ಬಿಟ್ಟು ಕಸ ಎಲ್ಲ ಗುಡಿಸಿ ಒರೆಸಿ ಆಚೆ ಕಸ ಎಲ್ಲ ಇದು ಮಾಡಿ ಎಲ್ಲ ಆಯಿತು. ಇವಾಗ ಏನಂತಂದರೆ ನಾನು ರಾಗಿ ಸರಿನ ಮಾಡ್ಕೊಬೇಕು. ಇದನ್ನ ಮೊಳಕೆ ಕಟ್ಟಿನೂ ಮಾಡ್ತಾರೆ. ಸೊ ನಾನೇನು ಮಾಡಿದೆ ಅಂದರೆ ಸ್ವಲ್ಪ ನೆನೆಸಿದ್ನಲ್ಲ, ಸ್ವಲ್ಪ ಒಂದು ದಿವಸ 1.5 ದಿವಸ ನೆನೆಸಿ ನಾನು ಒಂದು ಸ್ವಲ್ಪ ಹೊತ್ತು ಹಂಗೇನೆ ಬಿಟ್ಟಿದ್ದೆ. ಸೊ ಅದರಿಂದ ಮೊಳಕೆ ಬಂದಿದೆ ಚೆನ್ನಾಗಿ, ಸ್ವಲ್ಪ ಬಂದಿದೆ, ಜಾಸ್ತಿ ಏನು ಬಂದಿಲ್ಲ. ಬಟ್ ಈ ಥರ ಇದ್ರೂ ಚೆನ್ನಾಗಿರುತ್ತೆ. ಮೊಳಕೆ ಕಟ್ಟಿ ಇದು ಮಾಡಿದ್ರೂ ಚೆನ್ನಾಗಿರುತ್ತೆ. ಕಾಳುಗಳು ಅಷ್ಟೇ, ಎಲ್ಲ ರೀತಿ ಕಾಳುಗಳನ್ನ ನಾನು ಯೂಸ್ ಮಾಡ್ತೀನಿ. ರಾಗಿ ಸರಿಗೆ ಮಾತ್ರ ಎಲ್ಲ ಪ್ರತಿಯೊಂದು ರೀತಿ ಕಾಳುಗಳು, ರಾಜ್ಮಾಯಿಂದನೂ ನಾನು ಯೂಸ್ ಮಾಡ್ತೀನಿ. ಇದು ರೋಸ್ಟ್ ಮಾಡುವಾಗ ಇನ್ನೂ ಒಂದಷ್ಟು ಇಂಗ್ರೀಡಿಯೆಂಟ್ಸ್ಗಳಿದೆ ಆ್ಯಡ್ ಮಾಡುವಂಥದ್ದು. ಅದೆಲ್ಲ ಮಾಡಿ ಆಮೇಲೆ ನಾಳೆ ಮಿಲ್ ಮಾಡಿಸ್ಕೊಂಬರ್ಬೇಕು. ಸೀರಿಯಸ್ ಆಗಿ ಒಂದ್ಸಲಿ ಆದ್ರೂ ರಾಗಿ ಸರಿನ ಕೊಡಬೇಕು. ನಮ್ಮ ಕೌಶಿಕ್ ಏನಂತಂದ್ರೆ ರಾಗಿ ಸರಿನ ಇಷ್ಟಪಟ್ಟು ತಿಂತಾನೆ ಅವನು, ಯಾಕಂದ್ರೆ ಒಂಥರ ಟೇಸ್ಟಿ ಆಗಿರುತ್ತೆ, ಫ್ಲೇವರ್ಫುಲ್ ಸಖತ್ತಾಗಿರುತ್ತೆ. ನಮಗೇನೆ ಒಂಥರ ಅಂಬ್ಲಿ ತರ ಮಾಡ್ಕೊಂಡು ಗಂಜಿ ತರ ಮಾಡ್ಕೊಂಡ್ರೆ ನಮ್ಗೇನೆ ಚೆನ್ನಾಗ್ ಅನ್ಸ್ತಾ ಇರುತ್ತೆ ಫೀಲು. ಸೊ ಅದರಿಂದ ಅವನಿಗೆ ಅದು ಇಷ್ಟ ಆಗುತ್ತೆ, ನಾನ್ ಮಾಡುವಂಥದ್ದು ಇಷ್ಟ ಆಗುತ್ತೆ. ಸೊ ಅದರಿಂದ ಇವಾಗ ಖಾಲಿ ಆಗ್ಬಿಟ್ಟಿತ್ತಲ್ಲ, ಅದೇ ಒಂದು ತಲೆನೋವು ಇತ್ತು, ಅದಕ್ಕೆ ಪಟ್ಟ ಅಂತ ಮಾಡಿದೆ. ಆಲ್ರೆಡಿ ಖಾಲಿಯಾಗಿ 1 ವೀಕ್ ಮೇಲೆ ಆಯ್ತು. 1 ವೀಕಿಂದ ಅದು ಇದು ಏನಾದ್ರು ಮಾಡಿ ಆಲ್ಟರ್ನೇಟಿವ್ ಮಾಡಿ ಕೊಡ್ತಾ ಇದ್ದೆ. ಅದ್ರ ಮಧ್ಯೆ ನಾನು ಸ್ನಾಕ್ಸ್ ಅದು ಇದು ಅಂತಾನು ಕೊಡ್ತಾ ಇರ್ತೀನಲ್ಲ. ಸೊ ಇದು ಅಂತಂದ್ರೆ ಅವನಿಗೆ ಬೇಗ ಚೆನ್ನಾಗಿ ಇಷ್ಟ ಆಗುತ್ತೆ, ಇಷ್ಟಪಟ್ಟು ತಿಂತಾನೆ. ಬೇರೆದು ತಿನ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ರೈಸ್ ತಿಂತಾನೆ, 1 ಟೈಮ್ ತಿಂತಾನೆ, ಯಾವಾಗ್ಲೂ ರೈಸು ಅದು ಇದು ಅದೇ ಕೊಟ್ರೆ ಅವನಿಗೂ ಸ್ವಲ್ಪ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಸರಿ ತರ ಮಾಡ್ಕೋತೀನಿ. ಇದನ್ನ 2 ವರ್ಷದವರೆಗೂ ನಾವು ಕೊಡ್ಬೋದು. 9 ಮಂತಿಂದ ರಾಗಿ ಸರಿ ಮಾತ್ರ 6 ಮಂತಿಂದ, ಅಂದ್ರೆ ಒಂದು 6 ಮಂತ್ ಸ್ಟಾರ್ಟಿಂಗ್ ಬೇಡ, ಒಂದು 7 ಮಂತಿಂದ ರಾಗಿ ಸರಿನ ಸ್ಟಾರ್ಟ್ ಮಾಡಿದ್ರೆ ಈ ಕಾಳುಗಳ ಸರಿನ ಒಂದು 9 ಮಂತಿಂದ ಸ್ಟಾರ್ಟ್ ಮಾಡ್ಬೋದು. ಸರಿ ಜಾಸ್ತಿ ಮಾತಾಗೋಯ್ತು, ಇದನ್ನ ಕಟ್ ಮಾಡ್ಬಿಟ್ಟು ಇವಾಗ ಸ್ವಲ್ಪ ಟಿಫನ್ ಏನಾದ್ರು ತಿನ್ನೋಣ, ಹೊಟ್ಟೆ ಬೇರೆ ಹಸಿತಾ ಇದೆ. 10 ಗಂಟೆ ಆಗಿಲ್ಲ, ಇನ್ನು 8:45 ಅನ್ಸುತ್ತೆ, ಅಷ್ಟು ಬೇಗ ಹೊಟ್ಟೆ ಹಸಿತಾ ಇದೆ. ಇವಾಗ ಸ್ವಲ್ಪ ಟಿಫನ್ ತಿಂದು ಸ್ವಲ್ಪ ಹೊತ್ತು ಕೂತಿದ್ದು, ಆಮೇಲೆ ಕೌಶಿಕ್ ಎದ್ಮೇಲೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ನೆನ್ನೆ ಅಕ್ಷಯ ತೃತೀಯ ಆಯಿತು. ನೆನ್ನೆ ನೈಟ್ ಸಡನ್ ಆಗಿ ಪ್ಲಾನ್ ಮಾಡ್ಕೊಂಡು ಹೋಗಿದ್ವಿ. ಸೊ ಈ ಒಂದು ರಿಂಗ್ನ ತಗೊಂಡು ಬಂದೆ ನಾನು. ಆಕ್ಚುಲಿ ನಾನು ಗೋಲ್ಡ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ದು, ಆಮೇಲೆ ಸರಿ ಬೇಡ ಬಿಡು, ಇವಾಗ ಬರ್ಡೇ ಆಗಿದೆ, ಒಂದಷ್ಟು ಖರ್ಚುಗಳೆಲ್ಲ ಆಗಿದೆ, ಅದಕ್ಕೆ ಸರಿ ಬೇಡ, ಇನ್ನೊಂದ್ಸಲಿ ನೋಡೋಣ ಅಂತ ಅಂದ್ಬಿಟ್ಟು ಹೋಗಿದ್ವಲ್ಲ ಅಂದ್ಬಿಟ್ಟು ಬೆಳ್ಳಿನೂ ಶ್ರೇಷ್ಠ ಅಲ್ವಾ. ಸೊ ಅದರಿಂದ ಬೆಳ್ಳಿನ ತಗೊಂಡು ಬಂದೆ, ಏನಾದ್ರು ಒಂದು ತಗೊಂಡು ಬರೋಣ ಅಂತ ಅಂದ್ಬಿಟ್ಟು. ಮತ್ತೆ ಇವತ್ತಿನ ಬ್ಲಾಗ್ನ ನಾನು ಸದ್ಯಕ್ಕೆ ಸ್ಟಾಪ್ ಮಾಡ್ತೀನಿ, ಆಮೇಲೆ ಏನು ಮಾಡ್ತೀನಿ ನೋಡೋಣ. ಎಲ್ಲ ಕೆಲಸ ಮುಗಿಸಿ ಮೇಲ್ಗಡೆ ಟೆರಸ್ಗೆ ಹೋಗಿ ವೀಡಿಯೋನ ಅಪ್ಲೋಡ್ ಮಾಡ್ಕೊತ ಕೂತಿದ್ವಿ. ಮತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮತ್ತು ಮಂಡೇ ಬ್ಲಾಗ್ ಆಗಿರುತ್ತೆ. ನಾನು ಅಕ್ಷಯ ತೃತೀಯ ಅಂದರೆ ಸಂಡೇ ಹೋಗ್ಬಿಟ್ಟು ಅದನ್ನು ತೊಗೊಂಡಿದ್ದು ರಿಂಗ್ನ. ಮತ್ತು ಮಂಡೇನೂ ಕೂಡ ಅಕ್ಷಯ ತೃತೀಯ, ಬಸವ ಜಯಂತಿ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯ.
ಇವಾಗ ಸಂಜೆ ಶಾಪ್ ಹತ್ರ ಬಂದಿದ್ದೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿದಾಯಿತು. ಒಂದು 5 ಗಂಟೆಗೆ ಬಂದಿದ್ದೆ. ಸೊ ಅದಕ್ಕೋಸ್ಕರ ಹೆಲ್ದಿಯಾಗಿ ಏನು ಆರ್ಡ್ರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾಯಿದ್ದೆ. ನಮ್ಮ ಹಸ್ಬೆಂಡ್ ಅವರು ಆಚೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ಅದರಿಂದ ಆರ್ಡರ್ ಮಾಡಿಕೊಂಡೆ. ಅವ್ರು ಬಂದಿದ್ದರೆ ಅವ್ರ ಹತ್ರನೇ ತರಿಸ್ಕೊತಾ ಇದ್ದೆ. ಕಿಚಡಿನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಐ ಥಿಂಕ್ ಚೆನ್ನಾಗಿ ಇರುತ್ತೆ. ಐ ಫೀಲ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಬೆಲ್ಲ ಕೊಟ್ಟಿದ್ದಾರೆ, ಮತ್ತು ಚಿಲ್ಲಿ ಫ್ಲೆಕ್ಸ್ನ ಕೊಟ್ಟಿದ್ದಾರೆ, ಮತ್ತು ಇದೇನೋ ಸ್ವಲ್ಪ ಪಾಪಡ್ ಥರ, ಸ್ಪೈಸಿ ಪಾಪಡ್ ಥರ ಕೊಟ್ಟಿದ್ದಾರೆ. ಐ ಥಿಂಕ್ ಇದನ್ನು ಮಾಡಲ್ಲ. ನೋಡೋಣ ಇವಾಗ ಕಿಚಡಿ ಹೇಗಿದೆ ಅಂದ್ಬಿಟ್ಟು. ಪ್ಯಾಕೇಜ್ ಚೆನ್ನಾಗಿದೆ, ಬಿಸಿ ಬಿಸಿ ಆಗಿದೆ. ನೀನೇ ಬಂದ್ಬಿಟ್ಟಾ ಕಿಚಡಿ. ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್.